ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಜ್ಯೋತಿಷ್ಯ ಶಾಸ್ತ್ರದ ಒಂದು ಕುತೂಹಲಕಾರಿ ವಿದ್ಯಮಾನದ ಬಗ್ಗೆ ತಿಳಿಯಲಿದ್ದೇವೆ. ಜ್ಯೋತಿಷ್ಯದಲ್ಲಿ ಕೇತು ಎಂದರೆ ಮೋಕ್ಷಕಾರಕ, ಜ್ಞಾನಕಾರಕ. ಆದರೆ ಇದೇ ಕೇತು ಚಂದ್ರನೊಂದಿಗೆ ಸೇರಿದಾಗ ಗ್ರಹಣ ಯೋಗ ಉಂಟಾಗುತ್ತದೆ. ಸಾಮಾನ್ಯವಾಗಿ ಗ್ರಹಣ ಯೋಗ ಎಂದರೆ ಭಯಪಡುವವರೇ ಹೆಚ್ಚು. ಆದರೆ ಮೇ 25ರಂದು ಸಿಂಹ ರಾಶಿಯಲ್ಲಿ ನಡೆಯಲಿರುವ ಈ ಸಂಯೋಗವು ಕೆಲವು ರಾಶಿಯವರ ಪಾಲಿಗೆ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಹೌದು, ಈ ಅಶುಭ ಎನ್ನಲಾಗುವ ಯೋಗವೇ ನಿಮಗೆ ಶುಭ ಫಲಗಳನ್ನು ಹೇಗೆ ನೀಡಲಿದೆ, ನಿಮ್ಮ ಜೀವನದಲ್ಲಿ ಹಣಕಾಸು, ಉದ್ಯೋಗ ಮತ್ತು ಆರೋಗ್ಯದಲ್ಲಿ ಯಾವ ಬದಲಾವಣೆ ಬರಲಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕೇತು ಚಂದ್ರ ಸಂಯೋಗ, ಗ್ರಹಣ ಯೋಗ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇತುವನ್ನು ಮೋಕ್ಷಕಾರಕ ಎಂದು ಕರೆಯಲಾಗುತ್ತದೆ. ರಾಹು ಲೌಕಿಕ ಆಸೆಗಳ ಹಿಂದೆ ಓಡಿದರೆ, ಕೇತು ನಮ್ಮನ್ನು ಆಧ್ಯಾತ್ಮದ ಕಡೆಗೆ, ಅಂತರಂಗದ ಕಡೆಗೆ ಎಳೆಯುತ್ತಾನೆ. ಕೇತು ಎಂದರೆ ಕೇವಲ ದೇಹವಿರುವ, ತಲೆ ಇಲ್ಲದ ಗ್ರಹ. ಅಂದರೆ ಇವನಿಗೆ ಆಲೋಚನೆಗಿಂತ ಹೆಚ್ಚಾಗಿ ಅನುಭೂತಿ ಮುಖ್ಯ. ಜಾತಕದಲ್ಲಿ ಕೇತು ಬಲವಾಗಿದ್ದರೆ ಅಂತಹ ವ್ಯಕ್ತಿಗಳು ಅತೀಂದ್ರಿಯ ಜ್ಞಾನವನ್ನು ಹೊಂದಿರುತ್ತಾರೆ. ಅನಿರೀಕ್ಷಿತವಾಗಿ ಘಟನೆಗಳನ್ನು ಬದಲಿಸುವ ಶಕ್ತಿ ಕೇತುವಿಗಿದೆ. ಒಬ್ಬ ವ್ಯಕ್ತಿಯನ್ನು ಲೌಕಿಕ ಜಗತ್ತಿನ ಮೋಹದಿಂದ ಬಿಡಿಸಿ ಆಧ್ಯಾತ್ಮದ ಉತ್ತುಂಗಕ್ಕೆ ಕೊಂಡೊಯ್ಯುವ ಶಕ್ತಿ ಈ ನೆರಳು ಗ್ರಹಕ್ಕಿದೆ. 2. ಚಂದ್ರನ ಪ್ರಭಾವ ಮತ್ತು ಮನಸ್ಸಿನ ಸ್ಥಿತಿ. ಇನ್ನು ಚಂದ್ರನನ್ನು ಚಂದ್ರಮ ಮನಸ್ಸು ಜಾತಃ ಎನ್ನಲಾಗುತ್ತದೆ. ಅಂದರೆ ನಮ್ಮ ಮನಸ್ಸು, ಭಾವನೆಗಳು, ತಾಯಿಯ ಪ್ರೀತಿ ಮತ್ತು ಕಲ್ಪನಾ ಶಕ್ತಿಗೆ ಚಂದ್ರನೇ ಅಧಿಪತಿ. ಚಂದ್ರನು ಅತ್ಯಂತ ವೇಗವಾಗಿ ಚಲಿಸುವ ಗ್ರಹವಾದ್ದರಿಂದ ನಮ್ಮ ಮನಸ್ಸಿನ ಆಲೋಚನೆಗಳು ಕೂಡ ಅಷ್ಟೇ ವೇಗವಾಗಿ ಬದಲಾಗುತ್ತಿರುತ್ತವೆ. ಚಂದ್ರ ಮತ್ತು ಕೇತು ಸೇರಿದಾಗ ಏನಾಗುತ್ತದೆ? ಸಾಮಾನ್ಯವಾಗಿ ಇದನ್ನು ಗ್ರಹಣ ಯೋಗ ಅಥವಾ ಜಡತ್ವ ಯೋಗ ಎನ್ನಲಾಗುತ್ತದೆ. ಕೇತು ಚಂದ್ರನ ಭಾವನೆಗಳನ್ನು ಮರೆಮಾಚಲು ಪ್ರಯತ್ನಿಸುತ್ತಾನೆ. ಇದರಿಂದಾಗಿ ಕೆಲವೊಮ್ಮೆ ಮಾನಸಿಕ ಗೊಂದಲ ಅಥವಾ ಅಸ್ಪಷ್ಟತೆ ಉಂಟಾಗಬಹುದು. ಆದರೆ ಈ ಸಂಯೋಗವು ವ್ಯಕ್ತಿಯನ್ನು ಒಳಗಣ್ಣಿನಿಂದ ನೋಡುವಂತೆ ಮಾಡುತ್ತದೆ. 3. ಸಿಂಹ ರಾಶಿಯಲ್ಲಿ ಈ ಮಿಲನದ ವಿಶೇಷತೆ. ಈ ಬಾರಿ ಈ ಸಂಯೋಗ ನಡೆಯುತ್ತಿರುವುದು ಸಿಂಹ ರಾಶಿಯಲ್ಲಿ. ಇದು ಬಹಳ ಮುಖ್ಯವಾದ ಅಂಶ. ಯಾಕೆಂದರೆ ಸೂರ್ಯನ ಮನೆ. ಸಿಂಹ ರಾಶಿಯ ಅಧಿಪತಿ ಸೂರ್ಯ. ಸೂರ್ಯ ಎಂದರೆ ಆತ್ಮಬಲ, ಅಧಿಕಾರ ಮತ್ತು ತೇಜಸ್ಸು, ಧೈರ್ಯದ ಸಂಕೇತ. ಬೆಂಕಿಯ ತತ್ವದ ಈ ರಾಶಿಯಲ್ಲಿ ಚಂದ್ರ ಕೇತು ಸೇರಿದಾಗ ಅದು ನಕಾರಾತ್ಮಕವಾಗಿ ಕೆಲಸ ಮಾಡುವ ಬದಲು ಹೋರಾಡಿ ಗೆಲ್ಲುವ ಛಲವನ್ನು ನೀಡುತ್ತದೆ. ಗ್ರಹಣ ಯೋಗದ ಪಾಸಿಟಿವ್ ಮುಖ. ಸಾಮಾನ್ಯವಾಗಿ ಗ್ರಹಣ ಯೋಗವು ಮನಸ್ಸನ್ನು ಕುಗ್ಗಿಸುತ್ತದೆ. ಆದರೆ ಸಿಂಹರಾಶಿಯ ಪ್ರಭಾವದಿಂದಾಗಿ ಈ ಯೋಗವು ಹಳೆಯ ಭಯಗಳನ್ನು ಮೆಟ್ಟಿ ನಿಂತು ಹೊಸ ಸಾಹಸಕ್ಕೆ ಕೈ ಹಾಕುವಂತೆ ಪ್ರೇರೇಪಿಸುತ್ತದೆ. ಇದು ಕೇವಲ ಗ್ರಹಣವಲ್ಲ, ಇದು ಆತ್ಮಶೋಧನೆಯ ಸಮಯ. 4. ಈ ಯೋಗದ ಪ್ರಭಾವದ ಹಂತಗಳು. ನಾವು ಗಮನಿಸಬೇಕಾದ 3 ಹಂತಗಳಿವೆ. ಮಾನಸಿಕ ಹಂತ. ಆರಂಭದಲ್ಲಿ ಸ್ವಲ್ಪ ಗೊಂದಲವಿದ್ದರೂ ಅಂತಿಮವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸ್ಪಷ್ಟತೆ ಸಿಗುತ್ತದೆ. ವೃತ್ತಿಪರ ಹಂತ. ಸಿಂಹ ರಾಶಿಯ ರಾಜ ಗಾಂಭೀರ್ಯದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಬಲ್ಯ ಹೆಚ್ಚಾಗುತ್ತದೆ. ಆಧ್ಯಾತ್ಮಿಕ ಹಂತ. ಇದು ಮಂತ್ರ ಸಾಧನೆ ಅಥವಾ ಧ್ಯಾನ ಮಾಡುವವರಿಗೆ ಅತ್ಯಂತ ಶ್ರೇಷ್ಠ ಕಾಲ. ಧನುರಾಶಿ. ಈಗ ನಾವು ರಾಶಿಚಕ್ರದ 9ನೇ ರಾಶಿಯಾದ ಧನು ರಾಶಿಯ ಬಗ್ಗೆ ತಿಳಿಯೋಣ. ಧನು ರಾಶಿಯವರಿಗೆ ಈ ಚಂದ್ರಕೇತು ಸಂಯೋಗವು ಒಂದು ರೀತಿಯಲ್ಲಿ ಭಾಗ್ಯೋದಯದ ಸಮಯ ಎನ್ನಬಹುದು. ಗುರುಗ್ರಹದ ಆಧಿಪತ್ಯವಿರುವ ಈ ರಾಶಿಯವರಿಗೆ ಕೇತುವಿನ ಈ ಸಂಚಾರವು ಅತ್ಯಂತ ಕುತೂಹಲಕಾರಿ ಫಲಗಳನ್ನು ನೀಡಲಿದೆ. 1. ಆರ್ಥಿಕ ಜೀವನ ಮತ್ತು ದಶಮ ಭಾವದ ಪ್ರಭಾವ. ಧನು ರಾಶಿಯವರಿಗೆ ಈ ಸಮಯದಲ್ಲಿ ಕೇತು
ದಶಮ ಭಾವದಲ್ಲಿ ಅಂದರೆ 10ನೇ ಮನೆಯಲ್ಲಿ ಪ್ರಭಾವ ಬೀರುತ್ತಿದ್ದಾನೆ. 10ನೇ ಮನೆ ಎಂದರೆ ಅದು ನಮ್ಮ ಕರ್ಮಸ್ಥಾನ. ಬಾಕಿ ಉಳಿದ ಹಣ, ವರ್ಷಗಳಿಂದ ಬರಬೇಕಿದ್ದ ಹಣ, ಸಾಲ ನೀಡಿದ ಹಣ ಅಥವಾ ಆಸ್ತಿ ಮಾರಾಟದಿಂದ ಬರಬೇಕಿದ್ದ ಲಾಭ ಈಗ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ಉದ್ಯೋಗದಲ್ಲಿ ಬದಲಾವಣೆ. ಕೇತು ಅನಿರೀಕ್ಷಿತ ಬದಲಾವಣೆಗಳ ಕಾರಕ. ಹಾಗಾಗಿ ನೀವು ಕೆಲಸ ಬದಲಾಯಿಸಬೇಕು ಎಂದು ಯೋಚಿಸುತ್ತಿದ್ದರೆ ಈ ಸಮಯದಲ್ಲಿ ಸಿಗುವ ಅವಕಾಶಗಳು ನಿಮ್ಮ ಆರ್ಥಿಕ ಮಟ್ಟವನ್ನು ಗಣನೀಯವಾಗಿ ಹೆಚ್ಚಿಸಲಿವೆ. ವ್ಯಾಪಾರ ಲಾಭ. ವ್ಯಾಪಾರಿಗಳಿಗೆ ಹಳೆಯ ಬಾಕಿ ವಸೂಲಿಯಾಗುವುದಲ್ಲದೆ ಹೊಸ ಹೂಡಿಕೆಯಿಂದ ಲಾಭದ ಹಾದಿ ಸುಗಮವಾಗಲಿದೆ. ಹಿರಿಯರ ಆಸ್ತಿಯಿಂದಲೂ ಧನ ಲಾಭವಾಗುವ ಸೂಚನೆಗಳಿವೆ. 2. ವಿದೇಶ ಪ್ರಯಾಣ ಮತ್ತು ಶಿಕ್ಷಣ. ವಿದೇಶಕ್ಕೆ ಹೋಗುವ ಕನಸು ಕಾಣುತ್ತಿರುವ ಧನುರಾಶಿಯವರಿಗೆ ಇದು ಅತ್ಯಂತ ಮಂಗಳಕರ ಸಮಯ. ವಿದ್ಯಾರ್ಥಿಗಳಿಗೆ ಹೈಯರ್ ಸ್ಟಡೀಸ್ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಿ ವಿಶ್ವವಿದ್ಯಾಲಯಗಳಿಗೆ ಅರ್ಜಿ ಸಲ್ಲಿಸಿದವರಿಗೆ ವೀಸಾ ಪ್ರಕ್ರಿಯೆಗಳಲ್ಲಿ ಇದ್ದ ಅಡೆತಡೆಗಳು ಈಗ ನಿವಾರಣೆಯಾಗಲಿವೆ. ನಿಮ್ಮ ಹಳೆಯ ಪ್ರಯತ್ನಗಳಿಗೆ ಈಗ ಫಲ ಸಿಗುವ ಸಮಯ. ಉದ್ಯೋಗ ನಿಮಿತ್ತ ಪ್ರಯಾಣ. ಸಾಫ್ಟ್ವೇರ್ ಅಥವಾ ರಫ್ತು ಆಮದು ವ್ಯವಹಾರದಲ್ಲಿ ಇರುವವರಿಗೆ ವಿದೇಶಿ ಕಂಪನಿಗಳಿಂದ ಆಫರ್ ಬರಬಹುದು ಅಥವಾ ವಿದೇಶ ಪ್ರವಾಸ ಕೈಗೊಳ್ಳುವ ಅವಕಾಶ ಸಿಗಲಿದೆ. ಧಾರ್ಮಿಕ ಪ್ರವಾಸ. ಕೇತು ಮೋಕ್ಷ ಕಾರಕನಾದ್ದರಿಂದ ನೀವು ಕುಟುಂಬದೊಂದಿಗೆ ದೂರದ ಪುಣ್ಯಕ್ಷೇತ್ರಗಳಿಗೆ ಅಥವಾ ತೀರ್ಥಯಾತ್ರೆಗೆ ಹೋಗುವ ಯೋಜನೆ ಹಾಕಿಕೊಳ್ಳಬಹುದು. ಈ ಪ್ರವಾಸಗಳು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ. 3. ಸಾಮಾಜಿಕ ಸ್ಥಾನಮಾನ ಮತ್ತು ಆತ್ಮವಿಶ್ವಾಸ. ಧನುರಾಶಿಯವರಿಗೆ ಕೇತುವಿನ ಕೃಪೆಯಿಂದ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ನಿಮ್ಮ ಮಾತಿಗೆ ಜನ ಮನ್ನಣೆ ನೀಡುತ್ತಾರೆ. ನಿಮ್ಮಲ್ಲಿರುವ ನಾಯಕತ್ವದ ಗುಣಗಳು ಈ ಸಮಯದಲ್ಲಿ ಪ್ರಕಟವಾಗುತ್ತವೆ. ಕುಟುಂಬದಲ್ಲಿ ನಡೆಯುವ ಶುಭ ಕಾರ್ಯಗಳಲ್ಲಿ ನಿಮ್ಮ ನಿರ್ಧಾರವೇ ಅಂತಿಮವಾಗಲಿದ್ದು ಎಲ್ಲರೂ ನಿಮ್ಮನ್ನು ಗೌರವದಿಂದ ಕಾಣುತ್ತಾರೆ. ಮುಖ್ಯವಾಗಿ ನಿಮ್ಮ ಆತ್ಮವಿಶ್ವಾಸವು ದುಪ್ಪಟ್ಟಾಗುವುದರಿಂದ ಕಠಿಣ ಸವಾಲುಗಳನ್ನು ಸಹ ನೀವು ಸಲೀಸಾಗಿ ಎದುರಿಸುತ್ತೀರಿ. 4. ವಿಶೇಷ ಪರಿಹಾರಗಳು. ಈ ಶುಭ ಫಲಗಳನ್ನು ಮತ್ತಷ್ಟು ವೃದ್ಧಿಸಿಕೊಳ್ಳಲು ಮತ್ತು ಯಾವುದೇ ಅಡೆತಡೆಗಳು ಬರದಂತೆ ತಡೆಯಲು ನೀವು ಈ ಕೆಳಗಿನ ಸರಳ ಪರಿಹಾರಗಳನ್ನು ಪಾಲಿಸಿ. ವಿಷ್ಣು ಸಹಸ್ರನಾಮ ಪಠಣೆ. ಪ್ರತಿ ಗುರುವಾರ ಬೆಳಿಗ್ಗೆ ಸ್ನಾನದ ನಂತರ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ. ಇದು ನಿಮ್ಮ ಗುರುಗ್ರಹದ ಬಲವನ್ನು ಹೆಚ್ಚಿಸಿ ಕೇತುವಿನ ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತದೆ. ಹಳದಿ ಬಣ್ಣದ ಬಳಕೆ. ಗುರುವಾರ ಹಳದಿ ಬಣ್ಣದ ವಸ್ತ್ರ ಧರಿಸುವುದು ಅಥವಾ ಹಳದಿ ಬಣ್ಣದ ಸಿಹಿಯನ್ನು ದಾನ ಮಾಡುವುದು ಶ್ರೇಷ್ಠ. ದೇವಸ್ಥಾನ ಭೇಟಿ. ಹತ್ತಿರದ ದತ್ತಾತ್ರೇಯ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿ ತುಪ್ಪದ ದೀಪ ಹಚ್ಚಿ. ಇದರಿಂದ ನಿಮ್ಮ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. ತುಲಾರಾಶಿ. ಈಗ ನಾವು ರಾಶಿಚಕ್ರದ 7ನೇ ರಾಶಿಯಾದ ತುಲಾರಾಶಿಯ ಬಗ್ಗೆ ತಿಳಿಯೋಣ. ಶುಕ್ರನ ಅಧಿಪತ್ಯವಿರುವ ಈ ರಾಶಿಯವರಿಗೆ ಸಿಂಹ ರಾಶಿಯಲ್ಲಿ ನಡೆಯುತ್ತಿರುವ ಈ ಚಂದ್ರಕೇತು ಸಂಯೋಗವು ಅತ್ಯಂತ ಲಾಭದಾಯಕ ಫಲಗಳನ್ನು ಹೊತ್ತು ತಂದಿದೆ. ನಿಮ್ಮ ಜೀವನದ ಹಲವು ಜಟಿಲ ಸಮಸ್ಯೆಗಳಿಗೆ ಈ ಸಮಯದಲ್ಲಿ ಪರಿಹಾರ ಸಿಗಲಿದೆ. 1. ವೃತ್ತಿಜೀವನ ಮತ್ತು ನ್ಯಾಯಾಲಯದ ವ್ಯವಹಾರಗಳು. ತುಲಾರಾಶಿಯವರಿಗೆ ವೃತ್ತಿರಂಗದಲ್ಲಿ ಈ ಸಮಯವು ಒಂದು ಟರ್ನಿಂಗ್ ಪಾಯಿಂಟ್ ಎನ್ನಬಹುದು. ಹೊಸ ಜವಾಬ್ದಾರಿ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ಗುರುತಿಸಿ ಹೊಸ ಮತ್ತು ಉನ್ನತ ಜವಾಬ್ದಾರಿಗಳನ್ನು ನೀಡಲಾಗುತ್ತದೆ. ಇದು ನಿಮ್ಮ ಅಧಿಕಾರ ಮತ್ತು ವೇತನ ಎರಡನ್ನೂ ಹೆಚ್ಚಿಸಲಿದೆ. ಉದ್ಯೋಗ ಬದಲಾವಣೆ. ಒಂದು ವೇಳೆ ನೀವು ಉತ್ತಮ ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದರೆ ನಿಮ್ಮ ಅರ್ಹತೆಗೆ ತಕ್ಕಂತೆ ದೊಡ್ಡ ಕಂಪನಿಗಳಿಂದ ಆಫರ್ ಬರಬಹುದು. ನ್ಯಾಯಾಲಯದಲ್ಲಿ ಜಯ. ತುಲಾರಾಶಿಯವರು ದೀರ್ಘಕಾಲದಿಂದ ಆಸ್ತಿ ವಿಚಾರವಾಗಿ ಅಥವಾ ಇನ್ಯಾವುದೇ ಕಾನೂನು ಸಂಘರ್ಷಗಳಲ್ಲಿ ಸಿಲುಕಿದ್ದರೆ ಈ ಸಮಯದಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ
ದಟ್ಟವಾಗಿದೆ. ಕೇತುವಿನ ಪ್ರಭಾವದಿಂದಾಗಿ ಶತ್ರುಗಳ ಸಂಚು ವಿಫಲವಾಗಿ ನಿಮಗೆ ನ್ಯಾಯ ಸಿಗಲಿದೆ. 2. ವಿವಾಹ ಯೋಗ ಮತ್ತು ಪ್ರೇಮ ಜೀವನ. ಕುಟುಂಬದ ದೃಷ್ಟಿಯಿಂದ ತುಲಾ ರಾಶಿಯವರಿಗೆ ಇದು ಅತ್ಯಂತ ಸಂತೋಷದ ಸಮಯ. ಕಂಕಣಬಲ. ಬಹಳ ವರ್ಷಗಳಿಂದ ಮದುವೆ ಸಂಬಂಧಗಳು ಕೂಡಿ ಬರದ ನಿರಾಶೆಯಾದವರಿಗೆ ಈಗ ಸೂಕ್ತ ವರ ಅಥವಾ ವಧು ಸಿಗಲಿದ್ದಾರೆ. ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗುವ ಕಾಲ ಸನ್ನಿಹಿತವಾಗಿದೆ. ಪ್ರೇಮ ವಿವಾಹ. ಪ್ರೀತಿಸುತ್ತಿರುವವರಿಗೆ ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಅಂದರೆ ವಿವಾಹದವರೆಗೆ ಕೊಂಡೊಯ್ಯಲು ಇದು ಸಕಾಲ. ಮನೆಯವರಲ್ಲಿ ಇದ್ದ ವಿರೋಧಗಳು ದೂರವಾಗಿ ಹಿರಿಯರ ಸಮ್ಮತಿ ಮತ್ತು ಆಶೀರ್ವಾದದೊಂದಿಗೆ ನಿಮ್ಮ ವಿವಾಹ ನಿಶ್ಚಯವಾಗಬಹುದು. ಸಂಬಂಧಗಳಲ್ಲಿ ಸುಧಾರಣೆ. ಪತಿ ಪತ್ನಿಯ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. 3. ಸಾಮಾಜಿಕ ಸ್ಥಾನಮಾನ ಮತ್ತು ಜನಪ್ರಿಯತೆ. ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಮೆರುಗು ಬರಲಿದೆ. ಮಾತಿಗೆ ಗೌರವ. ನೀವು ಆಡುವ ಮಾತುಗಳು ಇತರರ ಮೇಲೆ ಪ್ರಭಾವ ಬೀರಲಿವೆ. ಸಭೆ ಸಮಾರಂಭಗಳಲ್ಲಿ ನಿಮಗೆ ವಿಶೇಷ ಆಹ್ವಾನ ಮತ್ತು ಗೌರವ ಸಿಗಲಿದೆ. ರಾಜಕೀಯ ಮತ್ತು ಸಮಾಜ ಸೇವೆ. ನೀವು ರಾಜಕೀಯ ಕ್ಷೇತ್ರದಲ್ಲಿದ್ದರೆ ಅಥವಾ ಸಾಮಾಜಿಕ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿದ್ದರೆ ನಿಮ್ಮ ಜನಪ್ರಿಯತೆ ಗಣನೀಯವಾಗಿ ಹೆಚ್ಚಲಿದೆ. ಜನರ ಬೆಂಬಲ ನಿಮಗೆ ಸಿಗುವುದರಿಂದ ದೊಡ್ಡ ಮಟ್ಟದ ಯಶಸ್ಸು ನಿಮ್ಮದಾಗಲಿದೆ. ಹೊಸ ಸ್ನೇಹ. ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗಲಿದ್ದು ಅವರ ಸಹಕಾರದಿಂದ ನಿಮ್ಮ ಬಾಕಿ ಉಳಿದ ಕೆಲಸಗಳು ಸುಗಮವಾಗಿ ಸಾಗಲಿವೆ. 4. ವಿಶೇಷ ಪರಿಹಾರಗಳು. ನಿಮ್ಮ ಈ ಅದೃಷ್ಟದ ಹಾದಿಯಲ್ಲಿ ಯಾವುದೇ ಅಡೆತಡೆಗಳು ಬರದಂತೆ ತಡೆಯಲು ಈ ಕೆಳಗಿನ ಕೆಲಸಗಳನ್ನು ಮಾಡಿ. ಲಕ್ಷ್ಮೀ ಆರಾಧನೆ. ಶುಕ್ರವಾರದ ದಿನ ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಹೂವುಗಳನ್ನು ಅರ್ಪಿಸಿ ಪೂಜೆ ಮಾಡಿ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಮತ್ತಷ್ಟು ಭದ್ರಪಡಿಸುತ್ತದೆ. ದಾನ. ಬಡ ಹೆಣ್ಣು ಮಕ್ಕಳಿಗೆ ಅಥವಾ ಅಗತ್ಯವಿರುವವರಿಗೆ ಬಿಳಿ ಬಣ್ಣದ ವಸ್ತುಗಳನ್ನು ಅಂದರೆ ಹಾಲು, ಸಕ್ಕರೆ ಅಥವಾ ವಸ್ತ್ರ ದಾನ ಮಾಡಿ. ಕುಲದೇವತೆ ಪ್ರಾರ್ಥನೆ. ವಾರಕ್ಕೊಮ್ಮೆ ನಿಮ್ಮ ಕುಲದೇವತೆಯ ದರ್ಶನ ಮಾಡಿ ಅಥವಾ ಮನೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥಿಸಿ. ಇದರಿಂದ ಕೌಟುಂಬಿಕ ಸುಖ ವೃದ್ಧಿಯಾಗುತ್ತದೆ. ಮಿಥುನ ರಾಶಿ. ಈಗ ನಾವು ರಾಶಿಚಕ್ರದ 3ನೇ ರಾಶಿಯಾದ ಮಿಥುನ ರಾಶಿಯ ಬಗ್ಗೆ ತಿಳಿಯೋಣ. ಬುಧ ಗ್ರಹದ ಅಧಿಪತ್ಯವಿರುವ ಮಿಥುನ ರಾಶಿಯವರಿಗೆ ಈ ಚಂದ್ರ ಕೇತು ಸಂಯೋಗವು ಅವರ ಪರಾಕ್ರಮ ಸ್ಥಾನದಲ್ಲಿ ಅಂದರೆ 3ನೇ ಮನೆಯಲ್ಲಿ ಸಂಭವಿಸುತ್ತಿದೆ. ಇದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಸಂಚಲನವನ್ನು ಸೃಷ್ಟಿಸಲಿದೆ. 1. ಕಠಿಣ ಪರಿಶ್ರಮ ಮತ್ತು ಸಾಹಸ ಮನೋಭಾವ. ಮಿಥುನ ರಾಶಿಯವರಿಗೆ ಈ ಸಮಯವು ಅತ್ಯಂತ ಧೈರ್ಯದಾಯಕವಾಗಿರಲಿದೆ. ಹೆದರಿಕೆ ದೂರ. ಈ ಹಿಂದೆ ಯಾವುದಾದರೂ ಕೆಲಸವನ್ನು ಮಾಡಲು ನೀವು ಹಿಂಜರಿಯುತ್ತಿದ್ದರೆ ಅಥವಾ ಇದು ನನ್ನಿಂದ ಸಾಧ್ಯವೇ ಎಂದು ಹೆದರುತ್ತಿದ್ದರೆ ಈಗ ಆ ಭಯ ದೂರವಾಗಲಿದೆ. ಕೇತು ನಿಮ್ಮಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಲಿದ್ದಾನೆ. ಸವಾಲುಗಳ ಎದುರಿಸುವಿಕೆ. ಕೆಲಸದ ಸ್ಥಳದಲ್ಲಿ ಎಷ್ಟೇ ದೊಡ್ಡ ಸವಾಲುಗಳು ಎದುರಾದರೂ ನಿಮ್ಮ ಬುದ್ಧಿವಂತಿಕೆ ಮತ್ತು ಪರಿಶ್ರಮದಿಂದ ಅವುಗಳನ್ನು ಸಲೀಸಾಗಿ ಮೆಟ್ಟಿ ನಿಲ್ಲುತ್ತೀರಿ. ಸಂವಹನ ಚಾತುರ್ಯ. ನೀವು ಮಾತನಾಡುವ ಶೈಲಿಯಲ್ಲಿ ಒಂದು ರೀತಿಯ ಗಾಂಭೀರ್ಯ ಮತ್ತು ದೃಢತೆ ಬರಲಿದೆ. ಇದರಿಂದ ನಿಮ್ಮ ವಿರೋಧಿಗಳು ಸಹ ನಿಮ್ಮ ಮಾತಿಗೆ ಮರು ಮಾತನಾಡದೆ ಸುಮ್ಮನಾಗುತ್ತಾರೆ. 2. ಹೂಡಿಕೆ ಮತ್ತು ಉದ್ಯೋಗ ಪ್ರಗತಿ. ಆರ್ಥಿಕ ದೃಷ್ಟಿಯಿಂದ ಮಿಥುನ ರಾಶಿಯವರಿಗೆ ಹೊಸ ಹಾದಿಗಳು ತೆರೆಯಲಿವೆ. ಹೂಡಿಕೆಗೆ ಸುಸಮಯ. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ಸ್ ಅಥವಾ ಸ್ಥಿರ ಆಸ್ತಿಗಳ ಮೇಲೆ ಹೂಡಿಕೆ ಮಾಡಲು ಇದು ಅತ್ಯಂತ ಯೋಗ್ಯವಾದ ಸಮಯ. ನೀವು ಮಾಡಿದ ಹೂಡಿಕೆಯು ಭವಿಷ್ಯದಲ್ಲಿ ನಿಮಗಿಂತ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ. ಮೇಲಾಧಿಕಾರಿಗಳ ಬೆಂಬಲ. ಉದ್ಯೋಗದಲ್ಲಿರುವವರಿಗೆ ನಿಮ್ಮ ಬಾಸ್ ಅಥವಾ ಹಿರಿಯ ಅಧಿಕಾರಿಗಳಿಂದ ವಿಶೇಷ ಮೆಚ್ಚುಗೆ ಸಿಗಲಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವಾಗಿ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಸಿಗುವ ಸಾಧ್ಯತೆಗಳು ಹೆಚ್ಚಿವೆ. ಸಂಶೋಧನಾ ಕ್ಷೇತ್ರ. ನೀವು ರಿಸರ್ಚ್ ಅಥವಾ ಕ್ರಿಯೇಟಿವ್
ಫೀಲ್ಡ್ನಲ್ಲಿ ಇದ್ದರೆ ನಿಮ್ಮ ಹೊಸ ಐಡಿಯಾಗಳಿಗೆ ಮನ್ನಣೆ ಸಿಗಲಿದೆ. 3. ಕೌಟುಂಬಿಕ ಸಂತೋಷ ಮತ್ತು ಸಂತಾನ ಭಾಗ್ಯ. ಕುಟುಂಬದ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಒಂದು ಸಮಾಧಾನಕರ ವಾತಾವರಣವಿರುತ್ತದೆ. ಸಂತಾನ ಭಾಗ್ಯ. ಬಹಳ ವರ್ಷಗಳಿಂದ ಮಕ್ಕಳಿಲ್ಲದ ದಂಪತಿಗಳಿಗೆ ಈ ಸಮಯದಲ್ಲಿ ಶುಭ ಸುದ್ದಿ ಕೇಳಿ ಬರುವ ಸಾಧ್ಯತೆ ಇದೆ. ಇದು ನಿಮ್ಮ ಮನೆಯಲ್ಲಿ ಸಂಭ್ರಮದ ವಾತಾವರಣವನ್ನು ತರುತ್ತದೆ. ಸಹೋದರರ ಸಹಕಾರ. 3ನೇ ಮನೆಯಲ್ಲಿ ಈ ಸಂಯೋಗ ನಡೆಯುವುದರಿಂದ ನಿಮ್ಮ ಒಡಹುಟ್ಟಿದವರಿಂದ ಅಥವಾ ಹತ್ತಿರದ ಸಂಬಂಧಿಗಳಿಂದ ನಿಮಗೆ ಆರ್ಥಿಕ ಅಥವಾ ಮಾನಸಿಕ ಬೆಂಬಲ ಸಿಗಲಿದೆ. ಧಾರ್ಮಿಕ ಆಸಕ್ತಿ. ಮನೆಯಲ್ಲಿ ಸಣ್ಣದಾದ ಪೂಜೆ ಅಥವಾ ಹೋಮಗಳನ್ನು ಮಾಡಿಸುವ ಆಸಕ್ತಿ ನಿಮ್ಮಲ್ಲಿ ಮೂಡಲಿದೆ. ಇದು ಕುಟುಂಬದ ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ. 4. ವಿಶೇಷ ಪರಿಹಾರಗಳು. ಮಿಥುನ ರಾಶಿಯವರು ಈ ಫಲಗಳನ್ನು ಪಡೆದುಕೊಳ್ಳಲು ಈ ಕೆಳಗಿನ ಪರಿಹಾರಗಳನ್ನು ತಪ್ಪದೆ ಮಾಡಿ. ಬುಧನ ಆರಾಧನೆ. ಬುಧವಾರದ ದಿನ ಹಸಿರು ಬಣ್ಣದ ಬಟ್ಟೆ ಧರಿಸಿ ಅಥವಾ ಹಸಿರು ಹೆಸರುಬೇಳೆಯನ್ನು ದಾನ ಮಾಡಿ. ಗಣೇಶನ ಪ್ರಾರ್ಥನೆ. ಪ್ರತಿದಿನ ಬೆಳಿಗ್ಗೆ ಗಣಪತಿಗೆ ದೂರ್ವೆ ಅಥವಾ ಅಂದರೆ ಗರಿಕೆ ಅರ್ಪಿಸಿ. ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಪಕ್ಷಿಗಳಿಗೆ ಆಹಾರ. ಪ್ರತಿದಿನ ಬೆಳಿಗ್ಗೆ ಪಕ್ಷಿಗಳಿಗೆ ಧಾನ್ಯಗಳನ್ನು ನೀಡುವುದರಿಂದ ಕೇತುವಿನ ಅಶುಭ ಪ್ರಭಾವಗಳು ಕಡಿಮೆಯಾಗಿ ಶಾಂತಿ ಸಿಗುತ್ತದೆ. ಕಟಕ ರಾಶಿ. ಈಗ ನಾವು ಚಂದ್ರನ ಸ್ವಂತ ರಾಶಿಯಾದ ಕಟಕ ರಾಶಿಯ ಬಗ್ಗೆ ತಿಳಿಯೋಣ. ನಿಮ್ಮ ರಾಶ್ಯಾಧಿಪತಿಯಾದ ಚಂದ್ರನೇ ಈಗ ಸಿಂಹ ರಾಶಿಯಲ್ಲಿ ಕೇತುವಿನೊಂದಿಗೆ ಸೇರುತ್ತಿದ್ದಾನೆ. ಈ ಸಂಯೋಗವು ಕಟಕ ರಾಶಿಯವರ ಪಾಲಿಗೆ 2ನೇ ಮನೆಯಲ್ಲಿ ಅಂದರೆ ಧನಸ್ಥಾನ ಮತ್ತು ಕುಟುಂಬ ಸ್ಥಾನದಲ್ಲಿ ನಡೆಯುತ್ತಿದೆ. ಇದು ನಿಮ್ಮ ಜೀವನದ ಆರ್ಥಿಕ ಚಿತ್ರಣವನ್ನೇ ಬದಲಿಸುವ ಶಕ್ತಿ ಹೊಂದಿದೆ. ಅನಿರೀಕ್ಷಿತ ಧನಲಾಭ ಮತ್ತು ಆರ್ಥಿಕ ಸ್ಥಿತಿ. 2ನೇ ಮನೆಯಲ್ಲಿ ಚಂದ್ರ ಕೇತು ಸಂಯೋಗವು ಆರ್ಥಿಕವಾಗಿ ಬಹಳ ದೊಡ್ಡ ಬದಲಾವಣೆಗಳನ್ನು ತರುತ್ತದೆ. ಅನಿರೀಕ್ಷಿತ ಹಣ. ನೀವು ನಿರೀಕ್ಷಿಸದ ಮೂಲಗಳಿಂದ ಹಣ ಬರಲಿದೆ. ಅದು ಹಳೆಯ ಇನ್ಶೂರೆನ್ಸ್ ಹಣವಿರಬಹುದು, ಲಾಟರಿ ಇರಬಹುದು ಅಥವಾ ಪೂರ್ವಜರ ಆಸ್ತಿಯ ಪಾಲು ಇರಬಹುದು. ಹಣ ಉಳಿತಾಯ. ಈವರೆಗೆ ಕೈಗೆ ಬಂದ ಹಣ ನೀರಂತೆ ಖರ್ಚಾಗುತ್ತಿದ್ದರೆ ಈಗ ಅದನ್ನು ಉಳಿಸುವ ಮಾರ್ಗಗಳು ನಿಮಗೆ ತಿಳಿಯುತ್ತವೆ. ಆರ್ಥಿಕ ಶಿಸ್ತು ನಿಮ್ಮದಾಗಲಿದೆ. ಹೊಸ ಆದಾಯದ ಮೂಲಗಳು. ಕೇವಲ ಒಂದು ಕೆಲಸಕ್ಕೆ ಸೀಮಿತವಾಗದೆ ಸೈಡ್ ಬಿಸ್ನೆಸ್ ಅಥವಾ ಪಾರ್ಟ್ ಟೈಮ್ ಕೆಲಸಗಳ ಮೂಲಕ ಹೆಚ್ಚು ಹಣ ಗಳಿಸುವ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. 2. ಆರೋಗ್ಯ ಮತ್ತು ಮಾನಸಿಕ ಶಾಂತಿ. ಕಟಕ ರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ ಇದೊಂದು ಸಮಾಧಾನದ ಕಾಲ. ಹಳೆಯ ಕಾಯಿಲೆಗಳಿಂದ ಮುಕ್ತಿ. ಗ್ಯಾಸ್ಟ್ರಿಕ್, ಅಲರ್ಜಿ ಅಥವಾ ದೀರ್ಘಕಾಲದ ಬೆನ್ನು ನೋವಿನಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದವರಿಗೆ ಈಗ ಸರಿಯಾದ ಚಿಕಿತ್ಸೆ ಸಿಗಲಿದೆ. ನಿಮ್ಮ ದೇಹದಲ್ಲಿ ಹೊಸ ಚೈತನ್ಯ ಮೂಡಲಿದೆ. ಮಾನಸಿಕ ನೆಮ್ಮದಿ. ಚಂದ್ರನು ಕೇತುವಿನೊಂದಿಗೆ ಸೇರಿದಾಗ ನಿಮ್ಮನ್ನು ಆಧ್ಯಾತ್ಮದ ಕಡೆಗೆ ಎಳೆಯುತ್ತಾನೆ. ಇದರಿಂದ ಮನಸ್ಸಿನಲ್ಲಿದ್ದ ಅಶಾಂತಿ, ಆತಂಕ ದೂರವಾಗಿ ಮನಸ್ಸು ಶಾಂತವಾಗಲಿದೆ. ಸಕಾರಾತ್ಮಕ ಯೋಚನೆ. ನಿಮ್ಮ ಯೋಚನಾ ಲಹರಿಯಲ್ಲಿ ಪಾಸಿಟಿವಿಟಿ ಹೆಚ್ಚಾಗುವುದರಿಂದ ಪ್ರತಿಯೊಂದು ಸಣ್ಣ ಕೆಲಸದಲ್ಲೂ ನೀವು ಸಂತೋಷವನ್ನು ಕಾಣುತ್ತೀರಿ. 3. ವ್ಯಾಪಾರ ಮತ್ತು ಹೊಸ ಉದ್ಯಮ. ನೀವು ಸ್ವಂತ ಉದ್ಯಮ ನಡೆಸುತ್ತಿದ್ದರೆ ಅಥವಾ ಹೊಸದಾಗಿ ಏನನ್ನಾದರೂ ಆರಂಭಿಸಬೇಕು ಎಂದು ಅಂದುಕೊಂಡಿದ್ದರೆ ಇದು ಅತ್ಯಂತ ಶ್ರೇಷ್ಠ ಸಮಯ. ಹೊಸ ಒಪ್ಪಂದಗಳು. ವ್ಯಾಪಾರದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ಒಪ್ಪಂದ ಮಾಡಿಕೊಳ್ಳುವ ಅವಕಾಶ ಸಿಗಲಿದೆ. ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಲಿದೆ. ಸಣ್ಣ ಹೂಡಿಕೆ ದೊಡ್ಡ ಲಾಭ. ನೀವು ಈಗ ಮಾಡುವ ಸಣ್ಣ ಹೂಡಿಕೆಯು ಭವಿಷ್ಯದಲ್ಲಿ ಆಲದ ಮರದಂತೆ ಬೆಳೆದು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ದೊಡ್ಡ ಆರ್ಥಿಕ ಭದ್ರತೆಯನ್ನು ನೀಡಲಿದೆ. ವಿದೇಶಿ ವ್ಯವಹಾರ. ರಫ್ತು ಆಮದು ಅಥವಾ
ಕಲೆಗೆ ಸಂಬಂಧಿಸಿದ ವ್ಯಾಪಾರ ಮಾಡುವವರಿಗೆ ವಿದೇಶಿ ಗ್ರಾಹಕರಿಂದ ಬೇಡಿಕೆ ಹೆಚ್ಚಾಗಲಿದೆ. 4. ವಿಶೇಷ ಪರಿಹಾರಗಳು. ಕಟಕ ರಾಶಿಯವರು ಈ ಶುಭ ಫಲಗಳನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಲು ಈ ಪರಿಹಾರಗಳನ್ನು ಮಾಡಿ. ಶಿವಾರಾಧನೆ. ಚಂದ್ರನಿಗೆ ಅಧಿದೇವತೆ ಈಶ್ವರ. ಹಾಗಾಗಿ ಸೋಮವಾರದಂದು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಬೆಳ್ಳಿ ಆಭರಣ. ನಿಮ್ಮ ದೇಹದ ಉಷ್ಣತೆ ಮತ್ತು ಮನಸ್ಸನ್ನು ಸಮತೋಲನದಲ್ಲಿಡಲು ಬೆಳ್ಳಿಯ ಉಂಗುರ ಅಥವಾ ಸರವನ್ನು ಧರಿಸುವುದು ಉತ್ತಮ. ಅಮ್ಮನ ಸೇವೆ. ನಿಮ್ಮ ತಾಯಿಯ ಆಶೀರ್ವಾದ ಪಡೆಯಿರಿ. ತಾಯಿಗೆ ಅಥವಾ ವೃದ್ಧ ಮಹಿಳೆಯರಿಗೆ ಬಿಳಿ ಬಣ್ಣದ ಸಿಹಿಯನ್ನು ನೀಡುವುದರಿಂದ ನಿಮ್ಮ ಭಾಗ್ಯದ ಬಾಗಿಲು ಬೇಗ ತೆರೆಯುತ್ತದೆ. ವೃಷಭ ರಾಶಿ. ಕೊನೆಯದಾಗಿ ರಾಶಿಚಕ್ರದ 2ನೇ ರಾಶಿಯಾದ ವೃಷಭ ರಾಶಿಯ ಬಗ್ಗೆ ತಿಳಿಯೋಣ. ಶುಕ್ರನ ಅಧಿಪತ್ಯವಿರುವ ವೃಷಭ ರಾಶಿಯವರಿಗೆ ಈ ಚಂದ್ರ-ಕೇತು ಸಂಯೋಗವು ಅವರ ಜಾತಕದ 4ನೇ ಮನೆಯಲ್ಲಿ ಅಂದರೆ ಸುಖಸ್ಥಾನ ಅಥವಾ ಮಾತೃಸ್ಥಾನದಲ್ಲಿ ಸಂಭವಿಸುತ್ತಿದೆ. 4ನೇ ಮನೆ ಎಂದರೆ ಅದು ನಮ್ಮ ಮನೆ, ಮನಸ್ಸು ಮತ್ತು ಸೌಕರ್ಯಗಳ ಸಂಕೇತ. ಇಲ್ಲಿ ನಡೆಯುವ ಈ ಸಂಯೋಗವು ನಿಮ್ಮ ಜೀವನದ ಸುಖ ಸಂಪತ್ತನ್ನು ಹೇಗೆ ವೃದ್ಧಿಸಲಿದೆ ಎಂದು ನೋಡೋಣ. 1. ಸುಖ ಸಂಪತ್ತು ಮತ್ತು ಸ್ಥಿರ ಆಸ್ತಿ ಯೋಗ. ವೃಷಭ ರಾಶಿಯವರಿಗೆ ಈ ಸಮಯವು ಭೌತಿಕ ಸುಖಗಳ ಸುರಿಮಳೆಯನ್ನೇ ತರಲಿದೆ. ಆಸ್ತಿ ಖರೀದಿ. ನೀವು ಬಹಳ ದಿನಗಳಿಂದ ಸ್ವಂತ ಮನೆ ಕಟ್ಟಬೇಕು ಅಥವಾ ಸೈಟ್ ಖರೀದಿಸಬೇಕು ಎಂದು ಕನಸು ಕಾಣುತ್ತಿದ್ದರೆ ಈ ಗ್ರಹಣ ಯೋಗವು ಆ ಕನಸನ್ನು ನನಸು ಮಾಡಲಿದೆ. ಆಸ್ತಿ ವಿಚಾರದಲ್ಲಿ ಇದ್ದ ಕಾನೂನು ಅಡೆತಡೆಗಳು ನಿವಾರಣೆಯಾಗಲಿವೆ. ವಾಹನ ಯೋಗ. ಹೊಸ ಕಾರು ಅಥವಾ ಬೈಕ್ ಖರೀದಿಸುವ ಯೋಗ ನಿಮಗಿದೆ. ನಿಮ್ಮ ಜೀವನ ಮಟ್ಟ ಈ ಸಮಯದಲ್ಲಿ ಸುಧಾರಿಸಲಿದೆ. ಮನೆಯಲ್ಲಿ ಮಂಗಳ ಕಾರ್ಯ. 4ನೇ ಮನೆಯಲ್ಲಿ ಕೇತುವಿನ ಪ್ರಭಾವದಿಂದ ಮನೆಯಲ್ಲಿ ಶುಭ ಸಮಾರಂಭಗಳು ಅಂದರೆ ಮದುವೆ, ಗೃಹಪ್ರವೇಶ ಅಥವಾ ನಾಮಕರಣದಂತಹ ಕಾರ್ಯಗಳು ಜರುಗಲಿದ್ದು ಮನೆಯಲ್ಲಿ ಹಬ್ಬದ ವಾತಾವರಣವಿರುತ್ತದೆ. 2. ಉದ್ಯೋಗ ಮತ್ತು ವೃತ್ತಿ ಪ್ರಗತಿ. ವೃತ್ತಿರಂಗದಲ್ಲಿ ವೃಷಭ ರಾಶಿಯವರಿಗೆ ಸುವರ್ಣ ಅವಕಾಶಗಳು ಕಾದಿವೆ. ನಿರುದ್ಯೋಗಿಗಳಿಗೆ ಶುಭ ಸುದ್ದಿ. ಕೆಲಸವಿಲ್ಲದೆ ಬೇಸತ್ತಿದ್ದವರಿಗೆ ಅವರ ಅರ್ಹತೆಗೆ ತಕ್ಕಂತೆ ಮನಸ್ಸಿಗೆ ಒಪ್ಪುವಂತಹ ಕೆಲಸ ಸಿಗಲಿದೆ. ವಿಶೇಷವಾಗಿ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಈ ಸಮಯವು ಫಲಪ್ರದವಾಗಲಿದೆ. ಐಟಿ ಮತ್ತು ತಾಂತ್ರಿಕ ಕ್ಷೇತ್ರ. ಸಾಫ್ಟ್ವೇರ್ ಇಂಜಿನಿಯರ್ಗಳು, ಡೇಟಾ ಅನಲಿಸ್ಟ್ ಅಥವಾ ಯಾವುದೇ ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಬಡ್ತಿ ಮತ್ತು ವಿದೇಶಿ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡುವ ಅವಕಾಶ ಸಿಗಲಿದೆ. ಗೌರವ ವೃದ್ಧಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮೌಲ್ಯ ಸಿಗಲಿದೆ. ನಿಮ್ಮ ಪ್ರಾಮಾಣಿಕತೆಯನ್ನು ಎಲ್ಲರೂ ಗುರುತಿಸುತ್ತಾರೆ. 3. ದಾಂಪತ್ಯ ಮತ್ತು ಕೌಟುಂಬಿಕ ಸಂಬಂಧ. ದಾಂಪತ್ಯ ಜೀವನದಲ್ಲಿ ಇದ್ದ ಬಿರುಗಾಳಿ ಈಗ ತಣ್ಣಗಾಗುವ ಸಮಯ ಬಂದಿದೆ. ಸಂಬಂಧದಲ್ಲಿ ಮಧುರತೆ. ಪತಿ ಪತ್ನಿಯ ನಡುವೆ ಸಣ್ಣ ವಿಷಯಗಳಿಗೂ ಜಗಳವಾಗುತ್ತಿದ್ದರೆ ಈಗ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಗುಣ ಬೆಳೆಯುತ್ತದೆ. ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಿ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ತಾಯಿಯ ಕಡೆಯಿಂದ ಲಾಭ. 4ನೇ ಮನೆ ತಾಯಿಯನ್ನು ಪ್ರತಿನಿಧಿಸುವುದರಿಂದ ತಾಯಿಯ ಕಡೆಯಿಂದ ನಿಮಗೆ ಆರ್ಥಿಕ ಸಹಾಯ ಅಥವಾ ಆಸ್ತಿಯಲ್ಲಿ ಪಾಲು ಸಿಗುವ ಸಾಧ್ಯತೆ ಇದೆ. ಮನೆಯ ನವೀಕರಣ. ಮನೆಯನ್ನು ಅಂದಗೊಳಿಸಲು ಅಥವಾ ಇಂಟೀರಿಯರ್ ಡಿಸೈನ್ ಮಾಡಲು ನೀವು ಹಣ ಖರ್ಚು ಮಾಡಲಿದ್ದೀರಿ. ಇದು ನಿಮಗೆ ಮಾನಸಿಕ ತೃಪ್ತಿ ನೀಡುತ್ತದೆ. 4. ವಿಶೇಷ ಪರಿಹಾರಗಳು. ವೃಷಭ ರಾಶಿಯವರು ಈ ಅದೃಷ್ಟವನ್ನು ಸದುಪಯೋಗ ಪಡಿಸಿಕೊಳ್ಳಲು ಈ ಸರಳ ಪರಿಹಾರಗಳನ್ನು ಮಾಡಿ. ಮಹಾಲಕ್ಷ್ಮಿ ಪ್ರಾರ್ಥನೆ. ಪ್ರತಿದಿನ ಸಂಜೆ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಿ. ಇದು ನಿಮ್ಮ ಮನೆಯಲ್ಲಿ ಐಶ್ವರ್ಯ ನೆಲೆಸುವಂತೆ ಮಾಡುತ್ತದೆ. ಕೇತು ಶಾಂತಿ. ಮಂಗಳವಾರದ ದಿನ ದೇವಸ್ಥಾನದಲ್ಲಿ ಕೆಂಪು ಬಣ್ಣದ ಹೂವುಗಳನ್ನು ಅರ್ಪಿಸಿ. ಅನ್ನದಾನ. ಶನಿವಾರ ಅಥವಾ ಮಂಗಳವಾರದಂದು
ಅವಶ್ಯಕತೆ ಇರುವವರಿಗೆ ಮೊಸರನ್ನ ದಾನ ಮಾಡುವುದರಿಂದ ಚಂದ್ರಕೇತುವಿನ ಗ್ರಹಣ ದೋಷ ನಿವಾರಣೆಯಾಗಿ ಶಾಂತಿ ಸಿಗುತ್ತದೆ. ಸಾರ್ವತ್ರಿಕ ಪರಿಹಾರಗಳು. ಸ್ನೇಹಿತರೆ, ಈವರೆಗೆ ನಾವು 5 ರಾಶಿಗಳ ಮೇಲೆ ಆಗುವ ಶುಭ ಫಲಗಳ ಬಗ್ಗೆ ವಿವರವಾಗಿ ತಿಳಿದುಕೊಂಡೆವು. ಆದರೆ ಗ್ರಹಗಳ ಸಂಚಾರವು ಹವಾಮಾನದಂತೆ ಅದು ಎಲ್ಲರಿಗೂ ಒಂದೇ ರೀತಿ ಇರುವುದಿಲ್ಲ. ಈ ಗ್ರಹಣ ಯೋಗದ ಪೂರ್ಣ ಲಾಭವನ್ನು ಪಡೆಯಲು ಮತ್ತು ನಿಮ್ಮ ಜಾತಕದಲ್ಲಿ ಒಂದು ವೇಳೆ ಚಂದ್ರ ಅಥವಾ ಕೇತು ದುರ್ಬಲವಾಗಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಲು ಕೆಲವು ಸಾರ್ವತ್ರಿಕ ಪರಿಹಾರಗಳನ್ನು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಇವುಗಳನ್ನು ಪಾಲಿಸುವುದು ಅತ್ಯಂತ ಅವಶ್ಯಕ. 1. ಗಣಪತಿ ಆರಾಧನೆ. ಕೇತು ಗ್ರಹಕ್ಕೆ ಅಧಿಪತಿ ಗಣಪತಿ. ಹಾಗಾಗಿ ಕೇತುವಿನ ಯಾವುದೇ ಅಶುಭ ಪ್ರಭಾವವಿದ್ದರೂ ಅದು ವಿಘ್ನ ವಿನಾಶಕನ ದರ್ಶನದಿಂದ ದೂರವಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಸಾಧ್ಯವಾದರೆ ಗಣಪತಿ ಅಥರ್ವಶೀರ್ಷ ಪಠಿಸಿ. ಸಮಯವಿಲ್ಲದವರು ಮೊಬೈಲ್ನಲ್ಲಿ ಅದನ್ನು ಕೇಳಿಸಿಕೊಳ್ಳಿ. ಇದು ನಿಮ್ಮ ಕಾರ್ಯಗಳಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸುತ್ತದೆ. 2. ಪ್ರಾಣಿ ಸೇವೆ. ಜ್ಯೋತಿಷ್ಯದಲ್ಲಿ ಕಪ್ಪು ನಾಯಿಯನ್ನು ಕೇತುವಿನ ಸಂಕೇತವೆನ್ನಲಾಗುತ್ತದೆ. ಶನಿವಾರ ಅಥವಾ ಮಂಗಳವಾರದಂದು ಬೀದಿ ನಾಯಿಗಳಿಗೆ ಅಥವಾ ಕಪ್ಪು ನಾಯಿಗಳಿಗೆ ಆಹಾರ ನೀಡಿ, ಅಂದರೆ ರೊಟ್ಟಿ ಅಥವಾ ಬಿಸ್ಕೆಟ್. ಈ ಪುಣ್ಯ ಕಾರ್ಯವು ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ಮತ್ತು ಶತ್ರುಗಳ ಕಾಟವನ್ನು ಕಡಿಮೆ ಮಾಡುತ್ತದೆ. 3. ಅನ್ನದಾನ ಮತ್ತು ಸೇವೆ. ಯಾವುದೇ ದೋಷವಿದ್ದರೂ ಅದಕ್ಕೆ ದಾನವೇ ಪರಮೌಷಧ. ಶನಿವಾರದಂದು ಅನಾಥಾಶ್ರಮಕ್ಕೆ ಅಥವಾ ಹಸಿದ ಬಡವರಿಗೆ ಅನ್ನದಾನ ಮಾಡಿ. ಇದು ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಿಸಿ ಅದೃಷ್ಟದ ಬಾಗಿಲು ತೆರೆಯುವಂತೆ ಮಾಡುತ್ತದೆ. 4. ಮಂತ್ರ ಜಪ. ಕೊನೆಯದಾಗಿ, ಚಂದ್ರನು ಮನಸ್ಸಿನ ಅಧಿಪತಿ. ಮನಸ್ಸನ್ನು ಶಾಂತವಾಗಿಡಲು ಮತ್ತು ಕೇತುವಿನ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರಕ್ಕಿಂತ ದೊಡ್ಡದಾದ ಪರಿಹಾರ ಮತ್ತೊಂದಿಲ್ಲ. ಪ್ರತಿದಿನ ಕನಿಷ್ಠ 108 ಬಾರಿ ಈ ಮಂತ್ರವನ್ನು ಜಪಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ಸಿಂಹರಾಶಿಯಲ್ಲಿ ಸಂಭವಿಸಲಿರುವ ಈ ಕೇತುಚಂದ್ರನ ಅಪರೂಪದ ಸಂಯೋಗವು ಹೇಗೆ ನಿಮ್ಮ ಬದುಕಿಗೆ ಹೊಸ ತಿರುವು ನೀಡಲಿದೆ ಎಂದು. ಈ ಸಮಯದಲ್ಲಿ ಮಾನಸಿಕವಾಗಿ ಸ್ವಲ್ಪ ತಾಳ್ಮೆಯಿಂದಿದ್ದು ಮೇಲೆ ತಿಳಿಸಿದ ಪರಿಹಾರಗಳನ್ನು ಪಾಲಿಸಿದರೆ ಖಂಡಿತ ನಿಮ್ಮ ಭಾಗ್ಯದ ಬಾಗಿಲು ತೆರೆಯಲಿದೆ. ನಿಮ್ಮ ರಾಶಿ ಯಾವುದು? ಈ ವಿಡಿಯೋದಲ್ಲಿ ನಾವು ಹೇಳಿದ ಬದಲಾವಣೆಗಳಲ್ಲಿ ನೀವು ಏನನ್ನಾದರೂ ಈಗಾಗಲೇ ಅನುಭವಿಸುತ್ತಿದ್ದೀರಾ? ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ನಿಮ್ಮ ಕಮೆಂಟ್ಗಳು ನಮಗೆ ಮತ್ತಷ್ಟು ಉತ್ತಮ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ನೀಡುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಜ್ಯೋತಿಷ್ಯದ ವಿಶೇಷ ಮಾಹಿತಿ, ಶಾಸ್ತ್ರೋಕ್ತ ಪರಿಹಾರಗಳು ಮತ್ತು ಆಧ್ಯಾತ್ಮಿಕ ವಿಚಾರಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತೋದನ್ನು ಮರೆಯಬೇಡಿ. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಭಗವಂತನ ಕೃಪೆ ನಿಮ್ಮ ಮೇಲಿರಲಿ. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು.